गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः। कुंडलीक वरदारी विठ्ठल श्री ज्ञानदेव तुकाराम। पतित पतित मी त्रिवाचा पतिता परितो आपुलिया सत्ते मजा करावया सरते नाही चित्त शुद्धी स्थिर पाया पाशी बुद्धी परितो आपुलिया सत्ते मजा करावया सरते अपराधाचा केलो तुका मने काय बोलो परितो आपुलिया सत्ते मजा करावया सरते कुंडलीक वरदारी विठ्ठल श्री ज्ञानदेव तुकाराम। ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇಶನಾಗಿರತಕ್ಕಂಥ ಪಾಂಡುರಂಗನ ಪಾದಗಳಿಗೆ ವಂದಿಸಿ, ಯಾವ ಜಗಜ್ಜನನಿ ಜಗದಂಬಾ ಸ್ವರೂಪ ಆದಿಶಕ್ತಿ ಮಾತಾ ರುಕ್ಮಾಬಾಯಿಯ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ಹೊಳೆಹೊಸೂರು ಗ್ರಾಮದ ಸಂತರು ಶರಣರು ಮಹಾತ್ಮರು ಎಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ಸಂಜೆ ಟೈಮ 4 ಗಂಟೆ ಆದ್ರ ಪ್ರವಚನ ಕಾರ್ಯಕ್ರಮ ಯಾವ ತುಕಾರಾಮ್ ಜ್ಞಾನೇಶ್ವರ ಮಾವಲಿ ತುಕಾರಾಮ್ ಮಂದಿರದಲ್ಲಿ ಹೊಳೆಹೊಸೂರು ಗ್ರಾಮದಲ್ಲಿ ಭಗವಂತನ ಕಾರ್ಯಕ್ರಮ ಯಾವ ಎಲ್ಲರಿಗೂ ಎಲ್ಲ ಸಂತ ಶಾಂತ ಮಹಂತರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮ ಯಥಾ ಯಥಾಯಿ ಧರ್ಮಶ್ಯ ಗಾನಿರ್ಭವತಿ ಭಾರತ ಅದ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಪ್ರಜಾಮ್ಯ ಅಂದಾನ ಭಗವಂತ. ಧರ್ಮ ಸಂಸ್ಥಾಪನಾರ್ಥ ಸಾಧೂನಾಂ ವಿನಾಶಾಯ ದುಷ್ಕೃತ ಸಾಧೂನಾಂ ವಿನಾಶಾಯ ದುಷ್ಕೃತ. ಹಂಗ ಭಗವಂತ ಪರಮಾತ್ಮ ಯಥಾ ಯಥಾಯಿ ಧರ್ಮಶ್ಯ ಗಾನಿರ್ಭವತಿ ಭಾರತ ಅದ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಪ್ರಜಾಮ್ಯ ಅಂದಾನ ಪರಮಾತ್ಮ. ಯಾವ ಅರ್ಜುನನ ಮುಂದೆ ಪರಮಾತ್ಮ ಭಗವಂತ ಏನ್ ಹೇಳಿದಾನಪ್ಪ ಅಂದ್ರ, ಯಾವಾಗ ಧರ್ಮ ನಷ್ಟ ಆಗ್ತತಿ, ಯಾವಾಗ ಅಧರ್ಮ ಅತ್ಯಾಚಾರ ಅಧರ್ಮ ನಡಿತತಿ, ಅವಾಗ ನಾ ಅವತಾರ ತಗೋತೇನೆ ನಾನು. ನೋಡ್ರಿ, ಅವತಾರ ತುಮ ದರಾಯ ಕಾರಣೆ ಉದ್ಧಾರಯ ಜನ ಜಡಜೀವ. ನಮ್ಮಂತ ಜಡಜೀವಿಗಳನ್ನ ಆಜ್ಞಜೀವಿಗಳನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ಅವತಾರವನ್ನ ತಗೊಂಡು ಎತ್ತಾನ. ನೋಡ್ರಿ, ಧರ್ಮವನ್ನ ಪಾಲನೆ ಮಾಡೋದಕ್ಕೋಸ್ಕರವಾಗಿ ಭಗವಂತ ತಾನ ಅವತಾರ ತಗೊಂಬಂದ ಧರ್ಮವನ್ನ ರಕ್ಷಣೆ ಮಾಡ್ತಾನಂತ ಹೇಳಿದಾನ ಪರಮಾತ್ಮ. ಆ ಪ್ರಕಾರವಾಗಿ ಸಂತರು ಶರಣರು ಮಹಾತ್ಮರು ಉದಯ ಆದ್ರ ನೋಡ್ರಿ. ಜಗಾಚ ಕಲ್ಯಾಣ ಸಂತಾಚ ವಿಭೂತಿ ಧ್ಯೇಯ ಕಷ್ಟವಿತಿ ಪರೋಪಕಾರಿ. ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಸಂತರು ಶರಣರು ಮಹಾತ್ಮರು ಉದಯ ಆದರು. ಸಂತಾಚೆ ಮಹಿಮಾ ತೋ ಬಹು ದುರ್ಗಮ ಶಾಬ್ದಿಕಾಚಿ ಕಾಮ ನಾಯಿತೆ. ಸಂತರು ಶರಣರು ಮಹಾತ್ಮರು ಎಲ್ಲರೂ ಉದಯ ಆಗಿ ಈ ಕಲಿಯುಗದೊಳಗ ಪರಮಾತ್ಮನ ನಾಮಸ್ಮರಣೆಯನ್ನ ಧರ್ಮವನ್ನ ಸ್ಥಾಪನಾ ಮಾಡೋದಕ್ಕೋಸ್ಕರವಾಗಿ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿನಾಥರು, ಸೋಪಾನದೇವ, ಮುಕ್ತಾಬಾಯಿ, ನಾಮದೇವ್ ಮಹಾರಾಜರು, ಏಕನಾಥ್ ಮಹಾರಾಜರು ಇದನ್ನ ಸಾಂಪ್ರದಾಯವನ್ನ ನಮ್ಮಂತ ಆಜ್ಞಜೀವಿಗಳನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅವತಾರವನ್ನು ತಗೊಂಡು ಬಂದ್ರು ನೋಡ್ರಿ ಮಹಾತ್ಮರು. ಸ್ವತಃ ಮಾವಲಿಯವರು ಸ್ವತಃ ಪರಮಾತ್ಮ ಪಾಂಡುರಂಗೇನು ವಿಠೇವರಿ ನಿತ್ತನ ಪರಮಾತ್ಮ, ನಿರಾಕಾರದೊಳಗಿದ್ದಂತ ಪರಮಾತ್ಮ, ನಿರ್ಗುಣದೊಳಗಿದ್ದಂತ ಪರಮಾತ್ಮ, ಯಾರಿಗೂ ಸಿಗದಂತ ಭಗವಂತ. ಎಂತೆಂತ ಮಹಾನ್ ತಪಸ್ವಿಗಳು ಒಂಟೆಗಾಲಿನಿತ್ತ ತಪಶ್ಚರ್ಯ ಮಾಡಿದ್ರು ಕೂಡ ಪರಮಾತ್ಮನ ಅಂಕೆ ಹತ್ತಿಲ್ಲ. ಭಗವಂತನ ನಾಮಸ್ಮರಣೆ ಪರಮಾತ್ಮನ ಅಂಶ ಸಿಕ್ಕಿಲ್ಲ. ಆದ್ರ ಅಂತಂತ ವಿಶ್ವಾಮಿತ್ರ 60,000 ವರ್ಷದ ನಿತ್ಯ ತಪಶ್ಚರ್ಯ ಮಾಡಿದ್ರು ಕೂಡ ಭಗವಂತನ ಅಂಕಿ ಸಿಕ್ಕಿಲ್ಲ, ಪರಮಾತ್ಮನ ಅಂಕಿ ಸಿಕ್ಕಿಲ್ಲ. ಪ್ರತಿ ಸೃಷ್ಟಿ ನಿರ್ಮಾಣ ಮಾಡಿದ ವಿಶ್ವಾಮಿತ್ರ, ಆದ್ರೂ ಕೂಡ ಪರಮಾತ್ಮನ ಲೆಕ್ಕ ಸಿಕ್ಕಿದ್ದ. 4 ವೇದ 6 ಶಾಸ್ತ್ರ 18 ಪುರಾಣ ಆದ್ರೂ ಅವಕ್ಕೂ ಪರಮಾತ್ಮನ ಲೆಕ್ಕ ಸಿಕ್ಕಿಲ್ಲ. ಅಂತ ಪರಮಾತ್ಮ ಭಗವಂತ ಹೆಂಗದಾನಪ್ಪ ಅಂತ ಕೇಳಿದ್ರ ಯಾರಿಗೂ ಲೆಕ್ಕ ಹತ್ತಿಲ್ಲ. ಪರಮಾತ್ಮ ನಿರ್ಗುಣ ಪರಮಾತ್ಮ, ನಿರಾಕಾರದೊಳಗಿದ್ದಂತ ಪರಮಾತ್ಮ, ಜಗದಗಲ ಮುಗಿಲಗಲ ಪಾದ ಪರಮಾತ್ಮಂದು ಅಂತ ಭಗವಂತ ಯಾರಿಗೂ ಸಿಕ್ಕಿಲ್ಲ ಈ ಪರಮಾತ್ಮ. ಆದ್ರ ಸಂತರಿಗೆ ಸಿಕ್ಕಾನ್ ನೋಡ್ರಿ. ಸಂತರು ಮಹಾತ್ಮರು ಸಂತರು ಯಾರು? ನಾಮದೇವ್ ಮಹಾರಾಜರು
ನಿವೃತ್ತಿನಾಥರು, ಸೋಪಾನದೇವ, ಮುಕ್ತಾಬಾಯಿ, ಜ್ಞಾನೇಶ್ವರ ಮಹಾರಾಜರು, ನಾಮದೇವ್ ಮಹಾರಾಜರು, ಇಂಥ ಮಹಾತ್ಮರು, ತುಕಾರಾಮ್ ಮಹಾರಾಜರು ಆದ ಪರಮಾತ್ಮನಿಂಬಲ್ಲಿ ಮಾತಾಡ್ತಿದ್ದರು ನೋಡ್ರಿ. ಎಷ್ಟು ಅಗಮ್ಯ ಐತ್ ನೋಡ್ರಿ ಮಾತಾ, ಇದು ಎಷ್ಟು ಮರ್ಮ ಐತ್ ನೋಡ್ರಿ ಇದ್ರೊಳಗ. ಯಾರಿಗೂ ಸಿಕ್ಕಂತ ಪರಮಾತ್ಮ ಸಂತರಿಂಬಲ್ಲಿ ಒಡನಾಟ ಮಾಡ್ತಿದ್ರಿ. ಸಂತರು ಪರಮಾತ್ಮನನ್ನು ಕಟ್ಟಿ ಹಾಕಿದಾರು, ಭಗವಂತನಿಂಬಲ್ಲಿ ಆಟವನ್ನ ಆಡಿದಾರ ಪರಮಾತ್ಮನಿಂಬಲ್ಲಿ. ಅಂತ ಭಗವಂತ ಸಂತಾಚೆ ಮಹಿಮಾ ತೋ ಬಹು ದುರ್ಗಮ ಶಾಬ್ದಿಕಾಚೆ ಕಾಮ ನೈತೆ. ನೋಡ್ರಿ ಸಂತರು, ಶರಣರು, ಮಹಾತ್ಮರು ಹೆಂಗದಾರ ನೋಡ್ರಿ. ಮಹಾತ್ಮರು ತುಕಾರಾಮ್ ಮಹಾರಾಜರು, ಒಮ್ಮೆ ತುಕಾರಾಮ್ ಮಹಾರಾಜರು ಮಾಡಿದಂತ ಲೀಲೆ ಅಗಾಧವಾದದ್ದು. ತುಕಾರಾಮ್ ಮಹಾರಾಜರು ಏನು ಮಾಡಿದಾರಪ್ಪ ಅಂತ ಕೇಳಿದ್ರ, ಭಗವಂತನ ಸೇವೆಯನ್ನ, ಪರಮಾತ್ಮನ ನಾಮಸ್ಮರಣೆಯನ್ನ, ರೋಮ ರೋಮದೊಳಗ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಿದ್ರು ಮಹಾತ್ಮರು ತುಕಾರಾಮ್ ಮಹಾರಾಜರು. ತುಕಾರಾಮ್ ಮಹಾರಾಜರು ಹೆಂಗಿದ್ರಪ್ಪ ಅಂತ ಕೇಳಿದ್ರ, ಪರಮಾತ್ಮನ ತುಕಾರಾಮ್ ಮಹಾರಾಜರು ಭಗವಂತನ ಮುಂದೆ ಪಾಂಡುರಂಗನ ಮುಂದ ನಿತ್ರ ಪರಮಾತ್ಮ ಗೋನ ತೆಳಗ್ ಮಾಡ್ತಿದ್ದಂತ ನೋಡ್ರಿ. ಮಹಾತ್ಮರು ಎಂಥವ್ರಾಗಿದಾರ ನೋಡ್ರಿ ತುಕಾರಾಮ್ ಮಹಾರಾಜರು. ದೇಹ ಸಹಿತ ವೈಕುಂಠಕ್ಕೆ ಹೋಗಿದಾರ್ರಿ ಮಹಾತ್ಮರು. ಈ ದೇಹವನ್ನ ತಗೊಂಡ ವೈಕುಂಠಕ್ಕೆ ಯಾರು ತಗೊಂಡು ಹೋಗಿಲ್ಲ. ಆದ್ರ ತುಕಾರಾಮ್ ಮಹಾರಾಜರನ್ನ ಪರಮಾತ್ಮ ಬಂದು ಕರ್ಕೊಂಡು ಹೋಗಿದಾನ್ರಿ. ಅಂತ ಮಹಾತ್ಮರು ವಿಗವಿಗಾನ್ ಅಂದ್ರ ಧರ್ಮರಾಜ ಒಬ್ಬ ಹೋಗಿದಾನ್ರಿ. ಮತ್ತ ಶರೀರ ತಗೊಂಡ ಧರ್ಮರಾಜ ಒಬ್ಬ ಹೋಗಿದಾನು. ತುಕಾರಾಮ್ ಮಹಾರಾಜರನ್ನ ಸ್ವತಃ ಭಗವಂತನ ಬಂದ ಕರ್ಕೊಂಡು ಹೋಗಿದಾನು. ಅಂತ ಮಹಾತ್ಮರು ಪರಮಾತ್ಮನ ಸೇವೆಯನ್ನ ವಿಗವಿಗಾಂತರ ಪರಮಾತ್ಮನ ಸೇವೆಯನ್ನು ಮಾಡಿದಾರ್ರಿ ತುಕಾರಾಮ್ ಮಹಾರಾಜರು. ವಿಗವಿಗಾಂತರ ಪರಮಾತ್ಮನ ಸೇವೆಯನ್ನು ಮಾಡಿದರು ಮಹಾತ್ಮರು. ಅಂಗದ ಉದ್ಧವಾಗಿ ಮಾಡಿದರು, ಪ್ರಹ್ಲಾದಾಗಿ ಸೇವೆಯನ್ನು ಮಾಡಿದರು, ಅಂಗದಾಗಿ ಸೇವೆಯನ್ನು ಮಾಡಿದರು, ಉದ್ಧವಾಗಿ ಸೇವೆಯನ್ನು ಮಾಡಿದರು, ಉದ್ಧವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದರು. ಕಲಿಯುಗದೊಳಗ ನಾಮದೇವ ಮಹಾರಾಜರಾದ್ರು ನೋಡ್ರಿ. ವಿಗವಿಗಾಂತರ ಪರಮಾತ್ಮನ ಸೇವೆಯನ್ನು ಮಾಡಿದಾರ ಮಹಾತ್ಮರು. ಆವಾಗ ಪರಮಾತ್ಮನ ಸೇವೆಯನ್ನು ಮಾಡಿದಂತಹ ಮಹಾತ್ಮರು ಹೊಳ್ಳಿ ಮತ್ತೆ ರಾಮದೇವ್ ಮಹಾರಾಜರಾಗಿ ಹುಟ್ಟಿದರು. ನಾಮದೇವ್ ಮಹಾರಾಜರಾಗೆ ಭಗವಂತ ಪರಮಾತ್ಮ ಪ್ರಿಯ ನಾಮವನ್ನ ಪರಮಾತ್ಮನ ನಾಮವನ್ನ ಜಪಿಸುವಂತ ಬಂದಿದ್ರು ಮಹಾತ್ಮರು. ನಾಮದೇವ್ ಮಹಾರಾಜರು ವಿಠಲ 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 ನಾಮವನ್ನ ಮುಖದಿಂದ ಜಪಿಸುವುದಕ್ಕಾಗಿ ನಾಮದೇವ ಅಂತೇಳಿ ಅವ್ರಿಗೆ ನಾಮಕರಣವನ್ನ ಮಾಡಿದ್ರು ನೋಡ್ರಿ. ನಾಮದೇವ್ ಮಹಾರಾಜರು ಪರಮಾತ್ಮನ ಸೇವೆಯನ್ನ ಮಾಡ್ತಿದ್ರು. ಪರಮಾತ್ಮನ ಸೇವೆಯನ್ನು ಮಾಡಿದಾಗ ಭಗವಂತನ ನಾಮಸ್ಮರಣೆಯನ್ನ, ಪರಮಾತ್ಮನ ಸೇವೆಯನ್ನು ಮಾಡಿ ಹಗಲಿರುಳು ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಅವಾಗ ಏನು ಹೇಳಿದ್ರಪ್ಪ ಅಂತಂದ್ರ, ವಾಲ್ಮೀಕಿ ಋಷಿಗಳು ಶತಕೋಟಿ ರಾಮಾಯಣವನ್ನ ಬರೆದ್ರಂತ ನೋಡ್ರಿ ಮಹಾತ್ಮರು. ವಾಲ್ಮೀಕಿ ಋಷಿಗಳು ಮಹಾನ್ ಕುರುಪಿ ಇದ್ರವ್ರು ಮೊದಲು. ವಿಷಯ ಬೇರೆ ಹೋಗ್ತತಿ. ವಾಲ್ಮೀಕಿ ಋಷಿಗಳು ಹೆಂಗಿದ್ರಪ್ಪ ಅಂತ ಕೇಳಿದ್ರ, ಅಗದಿ ಅವರಂತ ಪಾಪಿಷ್ಟ ಯಾರಿಲ್ಲ ಅಂತವ್ರಿದ್ರು ವಾಲ್ಮೀಕಿ ಋಷಿಗಳು. ಕೇವಲ ಎಷ್ಟೋ 7 ರಂಜನಿಗೆ ಹಾಳು ತುಂಬಿದ್ದು ಅಂತ ಬ್ರಾಹ್ಮಣರನ್ನ ಕೊಂಡದ್ದು. ಹಂಗ ಬಡವ್ರು ಪ್ರಥಮ ಯುಗದೊಳಗ ದಾರಿ ಕಾಯವ, ತುಡುಗ ಮಾಡವ, ಬಡವ ಹಿಂಗ ಬಡದ ಅಷ್ಟೋ ಮಂದಿನ ಇದನ್ನ ಮಾಡಿದ. ಅವಾಗ ಒಂದು ದಿವಸ ಏನಾತ್ಪ ಅಂತಂದ್ರ ಅವ್ರ ಸುಬುದ್ಧಿ ಬಂತು ನೋಡ್ರಿ. ಅವ್ರು ಭೌತ ಸುಕೃತಾಚಿ ಜೋಡಿ ಮನೋನಿ ವಿಠಲಿ ಯಾವಡಿ ಸರ್ವ ಸುಖಾಚಿ ಆಗರ ಭಾಪರ ಕುಮಾದೇವಿವರಂದಾರ. ಅವ್ರ ಸುಕೃತ ಪುಣ್ಯ ಬಂತು, ಭಾಗ್ಯವಂತ ಮನೋದಯ ಶರಣಗೆಲೆ ಪಂಡರಿರಾಯ. ಅವ್ರ ಭಾಗ್ಯವನ್ನು ಬಂತು. ಅವಾಗ ಒಂದಾನೊಂದು ದಿವಸ ಸಂತರ ಭೇಟಿ ಆತ್ ನೋಡ್ರಿ. ನಾರದ ಮಹರ್ಷಿಗಳು 3 ಲೋಕ ಸಂಚಾರವನ್ನು ಮಾಡ್ತಿದ್ರು ನೋಡ್ರಿ ಮಹಾತ್ಮರು. 3 ಲೋಕ ಸಂಚಾರವನ್ನು ಮಾಡುವಾಗ 3 ಲೋಕ ಸಂಚಾರವನ್ನು ಮಾಡುವಾಗ ಅನಾಯಾಸವಾಗಿ ಆ ಹಾದಿ ಹಿಡ್ದ ಬಂದ್ರು ನೋಡ್ರಿ ಅಲ್ಲಿ ಮಹಾತ್ಮರು. ಆ ಹಾದಿ ಹಿಡ್ದ ಬಂದಾಗ ವಾಲ್ಮೀಕಿ ಋಷಿಗಳು ಅವ್ರು ದಂಧೆಗಾದ ಇತ್ತಲ್ರಿ, ಯಾರನ್ನ ಬರ್ತಾರ ಅವ್ರನ್ನ ಕಾಕೊಂಡ್ ತಕೊಂಡ್ರವ, ಅವ್ರನ್ನ ಬಡಿಯವ, ಅದೊಂದ ತಗದ್ರ ಅವ್ರು. ಹಾದ್ ಕೊಡ್ಲಿ ಅಂದ್ರೆ ಯಾವ್ದೋ ಗಿರಕಿ ಬಂದ ನಾವು, ಯಾವ್ದೋ ಗಿರಕಿ ಗಿಡದ ಮ್ಯಾಗ ಕುಂತಿದ್ದ, ಯಾವ್ದೋ ಗಿರಕಿ ಬರತ್ತ ಹಾದಿ ಹಿಡ್ದ ಅಂತೇಳಿ ಅವ್ರಂತಕ್ಕೆ ಏನೈತ್ರಿಪ್ಪ, 2 ತಾಳ 1 ತಂಬೂರಿ, ನಾರಾಯಣ 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 ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಿದ್ರು ನೋಡ್ರಿ ಮಹಾತ್ಮರು. ಮಾಡ್ಕೊಂತ ಬಂದ್ಗಳಿಗೆ ಅಂದ್ರ ಬಡ್ಗಿ ತಗೊಂಡ್ ಹೋದ್ರಿ. ನಿಂದ್ರ ಅಂತಂದ ನಿತ್ರ ನೋಡ್ರಿ ಮಹಾತ್ಮರು.
ಮಿತ್ರರು ಒಣಕೆ ತಗೊಂಡ್ ಕೈಯಾಗ ಒಂದ್ ಒಣಕೆ ಇರೋದನ್ನ ಏನತ್ ನಿನ್ನಂತಕ್ಕಂತ ಕೇಳಿದ್ರು. ನನ್ನಂತಕ್ಕೆ ಏನಿಲ್ಪ, ಇದೊಂದು ತಂಬೂರು ಐತಿ, ಎರಡು ಚಪಟಿ ತಾಳ ಅದಾವಪ್ಪ, ನಾ ಏನು ನನ್ನ ಸಂತರ ನಾವು ನಮ್ಮಂತಕ್ಕೆ ಏನಿಲ್ಲಪ್ಪ ಅಂತ ಕೇಳಿದಾಗ ಅವಾಗ ಹೇಳ್ದ, ಹಂಗಾರ ಏನಿದ್ದದ್ ಕೊಡ್ತೀವೋ ಇಲ್ಲೋ ಅಂದ್ರು. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರು, ಅಪ್ಪ ನೀನು ಇಷ್ಟ ಕರ್ಮ ಇಷ್ಟ ಪಾಪವನ್ನ ಮಾಡಾಕತ್ತಿದಿ, ಇದನ್ನ ಯಾವ ಜನ್ಮಕ್ಕೆ ತೀರಿಸ್ತೀಪ ನೀನು ಅಂತ ಕೇಳಿದ್ರು ನೋಡ್ರಿ ಮಹಾತ್ಮ. ಯಾವ ಜನ್ಮಕ್ಕೆ ನೀ ತೀರಿಸ್ತೀಪ ಇದನ್ನ ಅಂತ ಕೇಳಿದಾಗ ಅವಾಗ ನಾರದ ಮಹರ್ಷಿಗಳು ಕೇಳಿದಾಗ ಅವ್ ಕೇಳ್ತಾನು, ಅವ ಏನ್ ಕೇಳ್ತಾನಪ್ಪ ಅಂತ ಕೇಳಿದ್ರ, ಅವ ಪಾಪ ಅಂದ್ರೆ ಏನಂತ ಕೇಳಿದ್ರ, ಅವ ಪಾಪ ಅಂದ್ರೆ ಏನ ಪುಣ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್. ಇಲ್ಲಪ್ಪ ಇದರಿಂದ ನಿನಗೆ ಮಹಾಪಾಪ ಬರ್ತತಿ, ಇದನ್ನ ಮಾಡ್ಬೇಡಪ್ಪ ನೀನು, ಇದನ್ನ ಯಾಕೆ ಮಾಡ್ತೀನಿ ಅಂತ ಕೇಳಿದಾಗ ಅವಾಗ ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನಾತ್ಪ ಅಂತ ಕೇಳಿದ್ರ ಅವಾಗ ಗುರುಗಳ ಪಾಪ ಅಂದ್ರೆ ಏನ್ರಿ, ನೋಡ್ರಿ ಸಂತರ ಆಕರ್ಷಣ ಶಕ್ತಿ ಹಂಗೈತ್ ನೋಡ್ರಿ. ಸಂತರ ದರ್ಶನ ಆದದ್ದಕ್ಕ ಬುದ್ಧಿ ಬಂತ್ರಿ, ನಾವು ಜ್ಞಾನ ಕೊಟ್ಟ ಪರಮಾತ್ಮ ಜ್ಞಾನವನ್ನ ಕೊಟ್ಟ ಸಂತರ ದರ್ಶನ ಮುಖಾಂತರ. ಅವಾಗ ಏನಾತ್ಪ ಅಂತ ಕೇಳಿದ್ರ, ಪಾಪ ಅಂದ್ರೆ ಏನ್ರಿ, ಪುಣ್ಯ ಅಂದ್ರೆ ಏನ್ರಿ ಮಹಾರಾಜರ ಅಂತ ಅಂದ್ ನೋಡ್ರಿ. ಅವಾಗ ಸುಬುದ್ಧಿ ಬಂತು, ಇಲ್ಲಪ್ಪ ಇದರಿಂದ ನಿನಗೆ ಪಾಪ ತಡ್ತತಪ್ಪ, ಇದನ್ನ ನೀ ಮಾಡಬೇಡ, ಈ ಕಾರ್ಯವನ್ನ ನೀ ಮಾಡಬೇಡಪ್ಪ, ಇದ್ರಾಗ ನಾನು ಬಡದ್ ತಗೊಂಡು ಹೋಗಿ ನನ್ನ ಮಕ್ಕಳಿಗೆ ನನ್ನ ಹೆಂಡರಿಗೆ ಹಾಕ್ತೇನಪ್ಪ ಅಂತ ಕೇಳಿದವ. ನನಗೆ ಉದ್ಯೋಗನ ಇದೆ ನಂದು, ಇದನ್ನ ತಗೊಂಡು ಹೋಗಿ ನನ್ನ ಮಕ್ಕಳು ಮತ್ತು ನನ್ನ ಹೆಂಡರಿಗೆ ಊಟವನ್ನ ಹಾಕ್ತೇನು ಅಂತ ಅಂದ್ಕೂಡ್ಲೆ ಹೇಳಿರೋರು ಮಹಾತ್ಮರು. ನೋಡ್ಪ ಈ ಕರ್ಮವನ್ನ ಪಾಪವನ್ನ ಮಾಡಿ ಈ ಪಾಪದೊಳಗ ನಿನ್ನ ಹೆಂಡ್ರು ಮಕ್ಕಳು ಪಾಲ್ಗಾರ ಅಕ್ಕಾರೇನ್ಪ, ಕೇಳ್ಬರೋಗ ಅವ್ರನ್ನ ಅಂತಂದು ಅವಂದ. ಅಲ್ಲ ಬೆರ್ಕಿ ಅಂದವ, ಅಲ್ಲ ಬೆರ್ಕಿ ನಾನು ಈ ತೇಳ್ಕೆ ಆಸೆತ್ ಪಾರಾಗವ ಅಂದ್. ಇಲ್ಲಪ್ಪ ನಾ ಪಾರಾಗೋದಿಲ್ಲ, ನನ್ನ ಗಿಡಕ್ಕೆ ಕಟ್ಟು ನೀವ್ ಹೋಗಂತಂದ್ರ ನೋಡ್ರಿ ಮಹಾತ್ಮ. ನನ್ನ ಗಿಡಕ್ಕೆ ಕಟ್ಟೆ ನೀ ಹೋಗ್ಪ ಅಂತ ಹೇಳಿದಾಗ ಅವಾಗ ಗಿಡಕ್ಕೆ ಕಟ್ಟಿದ್ರಿ. ಗಿಡಕ್ಕೆ ಕಟ್ಟಿ ಕ್ಯಾಸ ನಾರದ ಮಹರ್ಷಿಗಳನ್ನ ಮಹಾತ್ಮರನ್ನ ಸಂತರನ್ನ ಗಿಡಕ್ಕೆ ಕಟ್ಟೆ ಮನೆಗೆ ಹೋದ್ರಿ. ಮನೆಗೆ ಹೋಗಿ ಮಕ್ಕಳನ್ನ ಕರೆದ, ನೋಡಪ್ಪ ನಾನು ಈ ಉದ್ಯೋಗ ಮಾಡೋದ್ರಿಂದ ನನಗೆ ಮಹಾ ಪಾಪ ಬಂದತಂತ, ಅದ್ರಾಗ ನೀವು ಪಾಲ್ಗಾರ ಹಾಕ್ಯರಿ ಏನ್ಪಾ ಅಂತ ಕೇಳಿದ್ ನೋಡ್ರಿ. ಅದ್ರಾಗ ನೀವು ಪಾಲ್ಗಾರ ಹಾಕ್ಯರಿ ಏನ್ಪಾ ಅಂತ ಕೇಳಿದಾಗ ಅವ್ರು ಹೇಳಿದ್ರ ಮಕ್ಕಳು, ನಾವು ಮಾಡಿದ್ ನಮ್ಮ ಹಿಂಬಾಲೆ, ನೀ ಮಾಡಿದ್ ನಿನ್ನ ಹಿಂಬಾಲೆ, ನಿನ್ನ ಉದ್ಯೋಗಿದು ನಮ್ಗೆ ಊಟ ಹಾಕೋದು ನಿನ್ನ ಕರ್ತವ್ಯ ಐತಿ, ಬೇಕಾದ್ರೆ ತುಡುಗಾರ ಮಾಡಿಕೊಂಡು ಬಾ, ಬೇಕಾದ್ರೆ ಏನ್ರ ದಂಧೆಗಾರ ಮಾಡಿ ತೊಂಬ, ನಮ್ಗೇನ್ ಹೇಳ್ತೀಯ ಅಂದ್ರಿ ಅವ್ರು ಮಕ್ಕಳು. ಅವಾಗ ಓಡಿ ಹೋಗಿ ತನ್ನ ಅರ್ಧಾಂಗಿನಿ ಆಗಿರತಕ್ಕಂತ ತನ್ನ ಪತ್ನಿಯನ್ನು ಕೇಳ್ತಾನ್ರಿ ಹೋಗಿ, ನೋಡು ನಾ ಮಾಡೋದ್ರಿಂದ ಪಾಪವು ಬಾಳ ಬರ್ತೈತಂತ, ಕರ್ಮ ಬಾಳ ಬರ್ತೈತಿ, ಪಾಪ ಬರ್ತೈತಿ, ಮತ್ತಿದ್ರಾಗ ನೀ ಪಾಲ್ಗಾರ ಹಾಕಿ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳ್ರಿ. ಆ ತಾಯಿ ಏನ್ ಹೇಳಿದ್ರ ಅಂತಂದ್ರ, ನೀ ಪುಣ್ಯ ಮಾಡಿದ್ರಾಗ ಅರ್ಧ ಬರ್ತೈತಿ ನನಗ, ಪಾಪದಾಗ ನಾವು ಹೊಣೆಗಾರಿಲ್ಲ ಅಂತ ಹೇಳಿ ನೋಡ್ರಿ. ಆ ಪಾಪದೊಳಗ ನಾವು ಹೊಣೆಗಾರಿಲ್ಲ, ನೀ ಪುಣ್ಯ ಮಾಡಿದ್ರಾಗ ಇನ್ನ ನನಗ ಅರ್ಧ ಪಾಲ ತಂದು ಆ ತಾಯಿ. ಅವಾಗ ಬುದ್ಧಿ ನಿರ್ಮಾಣ ಆತ್ ನೋಡ್ರಿ. ಬ್ಯಾಡಪ್ಪ ಇನ್ನು ಬಿಟ್ಟು ಬಿಡೋಣ ಅಂತ ಹೇಳಿ ಓಡಿ ಬಂದ್ ನೋಡ್ರಿ. ಓಡಿ ಬಂದ್ ಕ್ಯಾಸ ಮಹಾತ್ಮರು ಯಾರು ನಾರದ ಮಹರ್ಷಿಗಳು ಸಂತರು ಓಡಿ ಬಂದ್ ಕ್ಯಾಸ ಅವ್ರ ಪಾದಕ್ಕೆ ಬಿದ್ದು ನೋಡ್ರಿ. ಶ್ರೀ ಸಂತಾಚಿಯ ಮಾತಾ ಚರಣಾವರಿ ಸಾಷ್ಟಾಂಗವೇ ಕರಿ ದಂಡವತ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ ನೋಡ್ರಿ. ನಮಸ್ಕಾರ ಹಾಕಿ, ದೇವಾ ನನ್ನ ಉದ್ಧಾರ ಮಾಡಪ್ಪ, ದೇವಾ ನಾನು ಪಾಪವನ್ನ ಬಹಳ ಮಾಡಿದೇನಪ್ಪ, ದೇವಾ ಗುರುಗಳ ನನ್ನ ಉದ್ಧಾರ ಮಾಡ್ರಿ ಅಂತೇಳಿ ಕೇಳಿದಾಗ ಅವಾಗ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ನಾರದ ಮಹರ್ಷಿಗಳು, ನೋಡಪ್ಪ ನಾವೊಂದು ನಿನಗೆ ಮಂತ್ರವನ್ನ ಕೊಡ್ತೇನಪ್ಪ, ನಾನು ನಿನಗೊಂದು ಮಂತ್ರವನ್ನ ಕೊಡ್ತೇನಪ್ಪ, ಆ ಮಂತ್ರವನ್ನ ಪಠನ ಮಾಡ, ನೀವು ಉದ್ಧಾರ ಆಗತಿ ಅಂತ ಹೇಳಿದ್ರು ನೋಡ್ರಿ ಮಹಾತ್ಮರು. ಯಾರು? ನಾರದ ಮಹರ್ಷಿಗಳು ವಾಲ್ಮೀಕಿ ಋಷಿಗಳಿಗೆ ನಾವೊಂದು ಮಂತ್ರವನ್ನ ಕೊಡ್ತೇನಪ್ಪ, ಅದನ್ನ ನೀನು ಜಪಿಸು ಅಂತ ಹೇಳಿದಾಗ ಗುರುಗಳ ಯಾವ ಮಂತ್ರರಿ ಹೇಳ್ರಿ ಅಂತ ಕೇಳಿದಾಗ ಅವಾಗ ಹೇಳಿದ್ರು ನೋಡ್ರಿ. ಅವಾಗ ಪರಮಾತ್ಮ ಪುರುಷೋತ್ತಮ ಪ್ರಭು ರಾಮಪ್ರಭು ಇನ್ನ ಹುಟ್ಟಿರಾಕಲ್ರಿ, 10,000 ವರ್ಷ ಮುಂದಿತ್ತು, ಇನ್ನ ಎಷ್ಟೋ ಮುಂದಿತ್ತು. ರಾಮದೇವ್ರ ಪರಮಾತ್ಮ ರಾಮ ಹುಟ್ಟಿರಾಕಿಲ್ಲ. ಅವಾಗ ರಾಮನಾಮ ಸ್ಮರಣೆ ಇತ್ತು ನೋಡ್ರಿ. ರಾಮ ಹುಟ್ಟೋದಕ್ಕಿಂತನೂ ಮೊದಲ ರಾಮನಾಮ ಸ್ಮರಣೆ ಇತ್ತು. ಆದ್ರ ವಿಷ್ಣು ಪರಮಾತ್ಮ ನಾರಾಯಣ ನಾಮಸ್ಮರಣೆ, ರಾಮ ಕೃಷ್ಣ ಹರಿ ವಿಠಲ ಕೇಶವ ಮಂತ್ರ ಜಪವ ಸರ್ವಕಾಲ ಅಂದಾರ ನೋಡ್ರಿ.
ರಾಮ ಕೃಷ್ಣ ಹರಿ ಅನ್ನುವಂತ ನಾಮಸ್ಮರಣಿ, ರಾಮ 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 ಅನ್ನುವಂತ ನಾಮಸ್ಮರಣೆಯನ್ನ ಅವ್ ಕಿವಿಯೊಳಗ ನಾರದ ಮಹರ್ಷಿಗಳು ಬೋಧ ಮಾಡಿದ್ರಿ. ಆದ್ರ ಅಣ್ಣಾಕ್ ಹಚ್ಚಿದ್ರು, ಅಣ್ಣಾಕ್ ಬರ್ಲಿಲ್ರಿ ಗುರುಗಳ. ಪರಮಾತ್ಮನ ನಾಮಸ್ಮರಣೆ ಬರ್ಬೇಕಾದ್ರ ಪುಣ್ಯ ಬೇಕು. ನಾಲ್ಗಿ ಮ್ಯಾಗ ಪರಮಾತ್ಮನ ನಾಮಸ್ಮರಣೆ ಬರ್ಬೇಕಾದ್ರ, ಪರಮಾತ್ಮನ ನಾಮಸ್ಮರಣೆ ಬರ್ಬೇಕಾದ್ರ ಪುಣ್ಯ ಬೇಕು. ಪುಣ್ಯ ಇದ್ರ ಮಾತ್ರ ನಾಲ್ಗಿ ಮ್ಯಾಗ ಪರಮಾತ್ಮನ ನಾಮಸ್ಮರಣೆ ಬರ್ತತ್ ನೋಡ್ರಿ, ಎಲ್ಲತಾ ಬರುದಿಲ್ಲ. ಹಂಗ ಅವಾಗ ಪಾಪವನ್ನ ಬಹಳ ಮಾಡಿದ್ದವ. ಅವಾಗ ರಾಮನಾಮಸ್ಮರಣೆ ಬರ್ಲಿಲ್ಲ. ಏನ್ ಮಾಡೋದಿನ್ನ, ಆ ಮರ ಈ ಮರ, ಆ ಮರ ಈ ಮರ, ಎರಡು ಗಿಡ ಇದ್ದು ರೀ, ಎರಡು ಮರ ಇದ್ದು ನಡಕ್ ಕುಂಡ್ರಿಸಿರು ಮಹಾತ್ಮರು. ನಾರದ ಮಹರ್ಷಿಗಳು ನಡಕ್ ಕುಂಡ್ರಿಸ್ಕ್ಯಾಸ ಆ ಮರ ಈ ಮರ, ಆ ಮರ ಈ ಮರ ಅಂತೇಳಿ ಉಲ್ಟಾ ನಾಮಸ್ಮರಣೆ ಮಾಡಾಕತ್ರು. ಆ ಮರ ಈ ಮರ, ಆ ಮರ ಈ ಮರ ಅನ್ಕೊಂತ ರಾಮ 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 ರಾಮನಾಮಸ್ಮರಣೆಯನ್ನ ಎಷ್ಟೋ ವರ್ಷ ಹೋಯ್ತರು. ಪರಮಾತ್ಮನ ಕೂಡ ಏಕಾಕಾರ ಆದ್ರು ನೋಡ್ರಿ ಮಹಾತ್ಮರು. ಪರಮಾತ್ಮ ನಿಂಬಲ್ಲಿ ಏಕಾಕಾರ ರಾಮ 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 ಅಂತೇಳಿ ಎಷ್ಟೋ ವರ್ಷ ಹೋಯ್ತು. ಹುತ್ತು ಬೆಳಿತ್ರಿ ಅವ್ರ ಮ್ಯಾಗ, ಹುತ್ತ ಬೆಳಿತು. ಬೆಳೆದ ಕ್ಯಾಶ ಪರಮಾತ್ಮನ ಕೂಡ ಏಕಾತ್ರಿ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆಯೊಳಗ ಹೆಂಗೈತಪ್ಪ ಅಂತ ಕೇಳಿದ್ರ, ಈಗ ಗುಡ್ಡದ ಪರ್ವತದ ಪ್ರಕಾರವಾಗಿ ಶದಿ ಏನ್ರ ಒಟ್ಟಿತ್ತಂದ್ರ ಒಂದ್ ಕಡ್ಡಿ ಕೊರದ್ ಹಚ್ಚಿರ ಅಟ್ಟುಸುವುದು 1 ನಿಮಿಷನ ಬೂದಿಯಾಗಿ ಹೊಕ್ಕತಿ. ಹಂಗ ಪರಮಾತ್ಮನ ನಾಮಸ್ಮರಣೆಯನ್ನ, ಭಗವಂತನ ನಾಮಸ್ಮರಣೆ, ವಿಠಲ ರಾಮಕೃಷ್ಣ ಹರಿ ವಿಠಲ ಕೇಶವ ಗೋವಿಂದ ಮುಕುಂದ ಮಾಧವ ಪಾಂಡುರಂಗ ಅನ್ನುವಂತ ನಾಮಸ್ಮರಣೆ ಕಡ್ಡಿ ಪೆಟ್ಟಿಗಿದ್ದಂಗ್ರಿ. ಅದನ್ನೊಂದು ಟಚ್ ಬಿಟ್ರ ಸುಟ್ಟು ಬೂದಿ ಆಗಿ ಹೋದ್. ಹಂಗ ಅವ್ ಮಾಡಿದಂತ ಪಾಪ ಎಲ್ಲ ಪರಿಹಾರ ಆಗಿ ವಾಲ್ಮೀಕಿ ಋಷಿಗಳು ಆಗಿಬಿಟ್ರು. ಅವರು ಮುಂದ ಅನಾಯಾಸವಾಗಿ ಅವರು ಸ್ವಲ್ಪ ಅದು ಅನಾಯಾಸವಾಗಿ ಅವರು ಬಂದ್ರು. ಅವರು ಬಂದ ಕ್ಯಾಸ ಎಲ್ಲಿ ಬಂದ್ರು, ಅನಾಯಾಸವಾಗಿ ಬಂದ್ರು. ಬಂದ್ ಕೂಡ್ಲಿ ಅಂದ್ರ ಬಂದ್ ಅದ ಮಾರ್ಗಕ್ಕೆ ಹೋಗ್ಬಿಡ್ದ. ರಾಮ 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 ಅನ್ನುವಂತ ಗುಡ್ಡನ ರಾಮ ರಾಮ ಅನ್ನಕತ್ತೈತ್ರಿ, ಗುಡ್ಡನ ರಾಮ ರಾಮ ಅನ್ನಕತ್ತಿತ್ತು. ಆವಾಗ ಬಂದ ಒಬ್ಬನ್ ಕುಣ್ಸಿದ್ನಪ್ಪ ಹಿಂದ, ಇಲ್ಲೇ ಅವ್ನ್ ನೋಡುನು ಅಂತೇಳಿ ಕರ್ಕೊಂಬಂದ. ಹುತ್ತಿನೊಳಗಿಂದ ಹೊರಗೆ ತೆಗೆದಿದ್ದಕ್ಕ ಹುತ್ತಿಗೆ ಸಂಸ್ಕೃತದೊಳಗ ವಾಲ್ಮೀಕ ಅಂತಾರು. ವಾಲ್ಮೀಕಿ ಋಷಿಗಳಿದ್ರು, ಅವ್ರನ್ನ ಹೊರಗೆ ತಗೊಂಡ್ರು ನೋಡ್ರಿ. ಹೊರಗೆ ತಕೊಂಡ್ ಕ್ಯಾಸ ಅವ್ರಿಗೆ ನಾರದ ಮಹರ್ಷಿಗಳು ಏನು ಹೇಳಿದ್ರಪ್ಪ ಅಂತ ಕೇಳಿದ್ರ, ರಾಮಾಯಣವನ್ನು ಬರೀಪ ಅಂತೇಳಿ ಆಶೀರ್ವಾದ ಮಾಡಿದ್ರು. ಹಂಗ ರಾಮಾಯಣವನ್ನು 10,000 ವರ್ಷದ ಮುಂದೆ ರಾಮ ಹುಟ್ಟುದು ಮುಂದಿದ್ರ ಅವಾಗ ಕೂಡ ರಾಮಾಯಣವನ್ನು ಬರೆದ್ರು ಮಹಾತ್ಮರು. ಅದ ಪ್ರಕಾರವಾಗಿ ನಾಮದೇವ ಮಹಾರಾಜರು ನಾನು ರಾಮಾಯಣ ಅವ್ರು ಬರ್ದಾರಂದ್ರ ನಾ ಶತಕೋಟಿ ಅಭಂಗ ಬರಿತಾನಂತೆ ಪ್ರತಿಜ್ಞೆ ಮಾಡಿರು ನೋಡ್ರಿ. ಪರಮಾತ್ಮ ನಿಂಬಲ್ಲಿ ನಾ ಶತಕೋಟಿ ಅಭಂಗ ಬರಿತಾನಂತ ಪ್ರತಿಜ್ಞೆ ಮಾಡಿದ್ರು. ಪ್ರತಿಜ್ಞೆ ಮಾಡಿ ಪರಮಾತ್ಮ ಹೇಳಿದ, ಪಾಂಡುರಂಗ ಏ ನಾಮದೇವ ನಿನಗೆ ಆವಿಷಯ ಎಟ್ಟತ್ತು, ಶತಕೋಟಿ ಅಂದ್ರೆ ಎಟ್ ಅಂತ ತಿಳಿದ್ದಿ? ಸಾಮಾನ್ಯ ಅಲ್ಲ, ನಿನಗೆ ಆವಿಷಯ 80 ವರ್ಷ ಐತಿ, ಬರೀ 80 ವರ್ಷ ಆವಿಷಯ ಐತಿ ನಿನಗ, ಹೆಂಗ ಶತಕೋಟಿ ಅಭಂಗ ಬರಿತೀವೋ ನೀ ಅಂತ ಕೇಳಿದಾಗ, ಭಗವಂತ ನಿನ ನುಡಿಸಿದಿಪ್ಪ, ನಿನ ನುಡಿದ್ನಿ, ನೀ ಏನ್ ಮಾಡ್ತಿ ಮಾಡದ್ ನೋಡ್ರಿ ನಾಮದೇವ್ ಮಾಡೋದು. ಆವಾಗ ಶತಕೋಟಿ ಅಭಂಗ ಅವ್ರ ನಾಲ್ಗಿ ಮ್ಯಾಗ ಸರಸ್ವತಿಗೆ ಆಜ್ಞೆ ಮಾಡಿಬಿಟ್ರು. ಗಣಪತಿಗೆ ಆಜ್ಞೆ ಮಾಡಿದ ಗಳಿಗೆ ಅಂದ್ರ ಅವ್ರು ಮಾತಾಡಿದ್ವಲ್ಲ ಅಭಂಗ ಅದು ರೀ. ಅಭಂಗಾಗೆ 4,36,000 ಅಭಂಗಗಳೇನೋ ಉಳಿದು ಕೂಡ್ಲೆ ಅಂತ ನಾಮದೇವ್ ಮಹಾರಾಜರು ಸಮಾಧಿಯನ್ನು ತಗೊಂಡ್ರು. ಪರಮಾತ್ಮನ ದ್ವಾರ ಬಾಗಲದೊಳಗ ಸಮಾಧಿ ತಗೊಂಡಿಂದ ಅವನು ಉಳಿದದ್ದಕ್ಕಾಗೆ ಹೊಳ್ಳಿ ಮತ್ತ ಅವರ ತುಕಾರಾಮ್ ಮಹಾರಾಜರಾಗಿ ಹುಟ್ಟಿ ಬಂದ್ರು. ನಾಮದೇವ್ ಮಹಾರಾಜರನ್ನ ಹೊಳ್ಳಿ ತುಕಾರಾಮ್ ಮಹಾರಾಜರಾಗಿ ಹುಟ್ಟಿ ಬಂದ. ಮತ್ತ ಅವ್ರ 4,36,000 12 ಅಭಂಗ ನನಗೂ ಪಕ್ಕ ಗೊತ್ತಿಲ್ಲ. ಆದ್ರ ಅಷ್ಟ ಅಭಂಗಗಳನ್ನ ಮಹಾತ್ಮರು ಬರೆದ್ರು ನೋಡ್ರಿ. ಬರದ ಅಂತ ಮಹಾತ್ಮರು ತುಕಾರಾಮ್ ಮಹಾರಾಜರು ಮಾಡಿದಂತ ಸೇವೆ ಅಗಾಧವಾದದ್ದು. ಹಂಗಲ್ಲ, ಪರಮಾತ್ಮನ ನಾಮಸ್ಮರಣೆಯನ್ನ, ಭಗವಂತನ ನಾಮಸ್ಮರಣೆಯನ್ನ ಸದಾವಕಾಲ ಪರಮಾತ್ಮನ ನಾಮಸ್ಮರಣೆ ರೋಮದೊಳಗೆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಿದ್ರು ತುಕಾರಾಮ್ ಮಹಾರಾಜರು. ಆದ್ರ ಏನಾಗಿತ್ತಪ್ಪ ಅಂತ ಕೇಳಿದ್ರ, ತುಕಾರಾಮ್ ಮಹಾರಾಜರು ಬ್ರಾಹ್ಮಣರು ಶೌಚಕ್ಕೆ ಹೋದಾಗ ವಿಠಲ್ 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 ಅಂತಿದ್ರು. ಅವರು ವಿಠಲ ನಾಮಸ್ಮರಣೆ ಸತತವಾಗಿ ನಾಲ್ಗೆ ಪಡಿಲೆ ಓಳನ ಇಂದ್ರಿಯ ಸಕಳ ಭಾವತ ನಿರಾಳ ನಾಯಿ ದುಜ ಅಂದರು. ಭಗವಂತನ ನಾಮಸ್ಮರಣೆ ನಾಲಿಗೆ ಐತಿಪ್ಪ ಅಂತಂದ್ರ ಯಾವಾಗಾದ್ರೂ ಅದು ಅನ್ನೋದನ್ನ ಅಂದ್ರ ಚಟ ಬೀಳ್ತೈತ್ರಿ. ಅದು
ಈಗ ನಾವು ಏನೋ ಒಂದು ತಿನ್ಬೇಕಾದ್ರ ಚಟ ಹೆಂಗ್ ಬೀಳ್ತೈತಲ್ಲ ಅದನ್ನ ಬಿಡಾಕೆ ಎಂದೂ ಆಗುದಿಲ್ಲ. ನಮಗಾದ್ರೂ ಆತಿ, ಯಾರಿಗಾದ್ರೂ ಆತಿ. ಹಂಗ ಭಗವಂತನ ನಾಮಸ್ಮರಣೆಯನ್ನ ಸದಾವಕಾಲವಾಗಿ ಅದನ್ನ ಪಠನ ಮಾಡಕ್ ಚಾಲು ಮಾಡಿಬಿಟ್ಟು ಅಂದ್ರ, ಚಟ ಬಿತ್ತಂದ್ರ ಅಂತ್ಯ ಕಾಲದೊಳಗ ನಾವು ಮರಣ ಹೋಗೋ ಸಂದರ್ಭದೊಳಗ ಪರಮಾತ್ಮನ ನಾಮಸ್ಮರಣೆ ಬರ್ತೈತಿ ನೋಡ್ರಿ. ಭಗವಂತನ ನಾಮಸ್ಮರಣೆ ಅವಾಗ ಬಂದದ್ದಾದ್ರ ಪರಮಾತ್ಮನನ್ನ ಕೂಡ್ತಾನ ನಾವು. ಆದ್ರ ಇಷ್ಟೆಲ್ಲ ಮಾಡ್ತೇವೆ ಅಂದ್ರೂ ಕೂಡ ಅವಾಗ ನಾಮಸ್ಮರಣೆ ಬರ್ಬೇಕ. ಭಗವಂತನ ನಾಮಸ್ಮರಣೆ ಅಂತ್ಯಕಾಲದೊಳಗೆ ಬರಬೇಕು. ಅಂದ್ರ ನಾವು ಈಗಿರ್ತಾ ಅದನ್ನ ಸಾಧನ ಮಾಡಬೇಕು. ಪಡಿಲೆ ಒಳನ ಇಂದ್ರಿಯ ಸಕಲ ಭಾವತೋ ನಿರಾಳ ನಾಯಿ ದುಜ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ. ಭಗವಂತನ ನಾಮಸ್ಮರಣೆ ಬರ್ಬೇಕಾದ್ರ ಸಾಮಾನ್ಯ ಅಲ್ಲ. ಪರಮಾತ್ಮ ನಾಮಸ್ಮರಣೆ ಮಹಾತ್ಮರು ಅಣ್ಣವರು ಅವರು ಕೀರ್ತನ ಐತಿ, ಅವರು ಪ್ರವಚನ ಐತಿ. ಆದ್ರೆ ಏನೋ ಒಂದು ನನಗೆ ಪರಮಾತ್ಮನ ನಾಮಸ್ಮರಣೆಯನ್ನ ಸೇವೆಯನ್ನ ಮಾಡಲಿಕ್ಕೆ ಕೊಟ್ಟದ್ದಕ್ಕಾಗಿ ಎಲ್ಲ ಸಂತರು, ಶರಣರು, ಮಹಾತ್ಮರು ಎಲ್ಲರಿಗೂ ಕೂಡ ಏನೋ ಒಂದು ತಪ್ಪಾದ್ರೂ ಕೂಡ ಅದನ್ನ ಕ್ಷಮಾ ಮಾತಾಡ್ಲಕ್ಕಲ್ಲಿ ತಪ್ಪಾಗ್ತತ್ರಿ ಗುರುಗಳ. ಆದ್ರ ಭಗವಂತನ ಸೇವೆಯನ್ನ, ಪರಮಾತ್ಮನ ಸೇವೆಯನ್ನ ನಮ್ಮ ಪಾಂಡುರಂಗನ ಪಾದಕ್ಕ, ತುಕಾರಾಮ್ ಮಹಾರಾಜರ ಪಾದಕ್ಕ ಮುಡುಪು ಮಾಡಿಟ್ಟು ಈ ಸೇವೆಯನ್ನ ಸಮಾಪ್ತ ಮಾಡೋಣ. ಪುಂಡಲೀಕ ವರದಾರಿ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್.